ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಮೊದಲ ಪಟ್ಟಿ ಯಾವ ಕ್ಷಣದಲ್ಲಿ ಬೇಕಾದರೂ ಬಿಡುಗಡೆಯಾಗಬಹುದು. ಮೊದಲ ಪಟ್ಟಿಯನ್ನು ಈಗಾಗಲೇ ನಿನ್ನೆ ಮಧ್ಯರಾತ್ರಿಯ ತನಕವೂ ಕೂಡ ಸ್ಕ್ರೀನಿಂಗ್ ಕಮಿಟಿ ಮತ್ತು ಪಾರ್ಲಿಮೆಂಟರಿ ಬೋರ್ಡ್ ಅವರು ಈಗಾಗಲೇ ಫೈನಲ್ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಡುಗಡೆಯಾಗಬಹುದು. ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಮೊದಲ ಲಿಸ್ಟ್ ಕೆಲವೇ ಕ್ಷಣಗಳಲ್ಲಿ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. 60ರಿಂದ 70 ಜನ ಹಾಲಿ ಸಂಸದರಿಗೆ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ಕೆಲವು ಸಂಸದರಿಗೂ ಕೂಡ ಟಿಕೆಟ್ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಳಪೆ ಸಾಮರ್ಥ್ಯದವರು, ಜನಸಂಪರ್ಕದಲ್ಲಿ ಇಲ್ಲದವರು, ಇದೆಲ್ಲದರ ಬಗ್ಗೆನೂ ಕೂಡ ಅವರು ಬಿಜೆಪಿಯವರು ಸಮೀಕ್ಷೆಯನ್ನು ಮಾಡಿದ್ದಾರೆ. ಎಲ್ಲ ದೇಶಾದ್ಯಂತ ನಡೆಸಿದ್ದಾರೆ. ಸೊ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಅಳೆದು ತೂಗಿ ಚರ್ಚೆ ಮಾಡಿ ಫೈನಲ್ ಮಾಡಿದ್ದಾರೆ. ಇವತ್ತು ಬಿಡುಗಡೆ ಆಗ್ತಕ್ಕಂಥ ಮೊದಲ ಪಟ್ಟಿ ಅದು ಇಡೀ ಇಂಡಿಯಾದ ಪಟ್ಟಿ ಬಿಡುಗಡೆ ಆಗುತ್ತೆ. ಗೊತ್ತಿಲ್ಲ, ಒಂದು 100 ಕ್ಷೇತ್ರಗಳಿಗೋ ಅಥವಾ 125 ಕ್ಷೇತ್ರಗಳಿಗೋ 150 ಕ್ಷೇತ್ರಗಳಿಗೋ ಬಿಡುಗಡೆ ಆಗುತ್ತೆ. ಕರ್ನಾಟಕದ್ದು ಕೆಲವು ಕ್ಷೇತ್ರಗಳು ಅದರಲ್ಲಿ ಇರುತ್ತೆ. ಮಾನದಂಡ ಏನು? ಕಳಪೆ ಸಾಮರ್ಥ್ಯದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಅಥವಾ ಜನರ ಸಂಪರ್ಕದಲ್ಲಿ ಇಲ್ಲದಂತಹ ವ್ಯಕ್ತಿ, ಆ್ಯಂಟಿ ಇನ್ಕಂಬೆನ್ಸಿ ಇರ್ತಕ್ಕಂಥ ವ್ಯಕ್ತಿ, ಇಂಥವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ. 60ರಿಂದ 70 ಹಾಲಿ ಸಂಸದರಿಗೆ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಕೆಲವೊಂದು ಅಚ್ಚರಿ ಹೆಸರುಗಳು ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲೇ ಯುವ ಮುಖಕ್ಕೆ ಮಣೆ ಹಾಕಬಹುದು, ಮಹಿಳೆಯರಿಗೆ ಮಣೆ ಹಾಕ್ಬೋದು. ಮತ್ತೆ ವಾರಣಾಸಿಯಿಂದಲೇ ಮೋದಿಯವರ ಸ್ಪರ್ಧೆ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಗುಜರಾತ್ನ ಗಾಂಧಿನಗರದಿಂದ ಅಮಿತ್ ಶಾ ಅವರು, ಲಕ್ನೋದಿಂದ ರಾಜನಾಥ್ ಸಿಂಗ್ ಇವರೆಲ್ಲರೂ ಕೂಡ ಕಣಕ್ಕಿಳಿತಕ್ಕಂಥ ನಿರೀಕ್ಷೆ. ಕೆಲವರೆಲ್ಲ ಇರ್ತಾರಲ್ಲ, ನಂಬರ್ 1, 2, 3, 4, 5, 6 and 10 ತನಕ ಯಾರಿರ್ತಾರೆ ಅವ್ರುಗಳದೆಲ್ಲ ಬಹುತೇಕ ಕನ್ಫರ್ಮ್ ಆಗಿಬಿಡುತ್ತೆ. ಅವರವರ ಕ್ಷೇತ್ರಗಳನ್ನ ಅವರವರೇ ಇಟ್ಕೋತಾರೆ. ಏನಾದರೂ ಮೇಜರ್ ಬದಲಾವಣೆಗಳು, ಯಾರಾದರೂ ದೊಡ್ಡ ನಾಯಕರು ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಷ್ಟೇ. ಅದರ್ವೈಸ್ ಈಗ ಪ್ರಧಾನಿ ಮೋದಿಯವರು ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ವಾರಣಾಸಿಯಿಂದ, ಅವರು ವಾರಣಾಸಿಯನ್ನೇ ಉಳಿಸ್ಕೋತಾರೆ. ಗಾಂಧಿನಗರದಿಂದ ಅಮಿತ್ ಶಾ ಅವರು ಗೆದ್ದಿದ್ದಾರೆ, ಅವರು ಬಹುತೇಕ ಗಾಂಧಿನಗರವನ್ನು ಉಳಿಸ್ಕೋತಾರೆ. ಹಾಗೆಯೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಲಕ್ನೋದಿಂದ ಗೆದ್ದಿರ್ತಕ್ಕಂಥವ್ರು ಲಕ್ನೋ ಉಳಿಸ್ಕೋತಾರೆ. ಹೀಗೆ ಕೆಲವರದ್ದು ಕನ್ಫರ್ಮ್, ಕೆಲವೊಂದು ಅಚ್ಚರಿಯ ಬೆಳವಣಿಗೆಗಳು ಆಗ್ತಕ್ಕಂತಹ ಸಾಧ್ಯತೆ ಇದೆ. ಸೊ ಮೊದಲ ಪಟ್ಟಿಯಲ್ಲಿ ಯಾರ್ಯಾರು ಕಾಣಿಸ್ಕೊಳ್ತಾರೆ? ಈಗ ಮೊದಲನೇ ಪಟ್ಟಿಯಲ್ಲಿ ಮೋದಿ ಅವ್ರ ಹೆಸರಿಲ್ಲ ಅಂದರೆ ಹೆಂಗಪ್ಪ ಸಾಧ್ಯನಾ? ನೋ ವೇ. ಹಾಗಾಗಿ ಪ್ರಧಾನಿ ಮೋದಿ ವಾರಣಾಸಿ ಕ್ಷೇತ್ರ, ಒಂದೇ ಕ್ಷೇತ್ರದಿಂದ ಪ್ರಧಾನಿ ಮೋದಿ ಅವರು ಈ ಸರ್ತಿ ಸ್ಪರ್ಧೆ ಮಾಡ್ತಾರೆ. ಅಮಿತ್ ಶಾ ಅವರು ಅವರ ಕ್ಷೇತ್ರ, ಸ್ವಕ್ಷೇತ್ರ ಗಾಂಧಿನಗರ. ಅದೇ ರೀತಿಯಲ್ಲಿ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರು, ಅವರು ಉತ್ತರ ಪ್ರದೇಶದ ಲಕ್ನೋದಿಂದ ಅವರು ಸಂಸದರಾಗಿರ್ತಕ್ಕಂಥವರು, ಅದೇ ಕ್ಷೇತ್ರವನ್ನು ಉಳಿಸ್ಕೋತಾರೆ. ಇನ್ನು ಸ್ಮೃತಿ ಇರಾನಿ ಅಮೇಥಿ, ರಾಹುಲ್ ಗಾಂಧಿ ವಿರುದ್ಧ ಗೆದ್ದಿದ್ದರು, ಅಮೇಥಿಯಿಂದಲೇ ಸ್ಮೃತಿ ಇರಾನಿ ಅವರು ಸ್ಪರ್ಧೆ ಮಾಡ್ತಾರೆ. ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದವರು, ನಾಗ್ಪುರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ. ಹಾಗೆಯೇ ಅನುರಾಗ್ ಠಾಕೂರ್ ಹಿಮಾಚಲ ಪ್ರದೇಶದಿಂದ ಅವರು ಸ್ಪರ್ಧೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಕಿಶನ್ ರೆಡ್ಡಿ ಸಿಕಂದ್ರಾಬಾದ್, ಹೈದರಾಬಾದ್ ಮೂಲದವರು, ಸಿಕಂದ್ರಾಬಾದ್ನಿಂದ ಅವರು ಕಣಕ್ಕಿಳಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾರ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಇದೆ, ಯಾರು ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ, ಯಾರು ಮೋದಿ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸಗಳನ್ನು ಮಾಡಿದ್ದಾರೆ, ಅಂಥವ್ರಿಗೆ ಟಿಕೆಟ್ ಯಾಕೆ ಕೊಡಲ್ಲ? ಕೊಟ್ಟೇ ಕೊಡ್ತಾರೆ. ಬಟ್ ಅಚ್ಚರಿಯ ಹೆಸರುಗಳು ಯಾವುದು ಬರಬಹುದು ಅಂತಕ್ಕಂಥದ್ದು ನೋಡೋಣ. ಅಚ್ಚರಿಯ ಹೆಸರಿನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್, ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶ. ಸೊ ಅವರನ್ನು ಈ ಸರ್ತಿ ಮುಖ್ಯಮಂತ್ರಿ ಮಾಡಲಿಲ್ಲ, ಈವೊಂದೋ ಬಿ ಜೆ ಪಿಗೆ ಬಹುಮತ ಬಂದರೂ ಕೂಡ. ಹಾಗಾಗಿ ಅವ್ರನ್ನ ಕಣಕ್ಕಿಳಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಅಣ್ಣಾಮಲೈ, ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷ, ಅವರು ಕೂಡ ಈ ಸರ್ತಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಂಗನಾ ರನಾವತ್ ಚಿತ್ರನಟಿ, ಯುವರಾಜ್ ಸಿಂಗ್ ಮಾಜಿ ಕ್ರಿಕೆಟಿಗ, ಅಕ್ಷಯ್ ಕುಮಾರ್ ಚಿತ್ರನಟ, ಇವರೆಲ್ಲರೂ ಕೂಡ ಈ ಸರ್ತಿ ಅಚ್ಚರಿಯ ಬೆಳವಣಿಗೆಯಲ್ಲಿ ಟಿಕೆಟನ್ನು ಪಡ್ಕೊಳ್ಬಹುದು ಅಂತಕ್ಕಂಥ ನಿರೀಕ್ಷೆ. ಶಿವರಾಜ್ ಸಿಂಗ್ ಚೌಹಾಣ್, ಅಣ್ಣಾಮಲೈ, ಕಂಗನಾ ರನಾವತ್, ಯುವರಾಜ್ ಸಿಂಗ್, ಅಕ್ಷಯ್ ಕುಮಾರ್ ಹೊಸದಾಗಿ ಯುವ ಪ್ರತಿಭೆಗಳಿಗೆ ಅಥವಾ ಯುವ ಮುಖಗಳಿಗೆ ಅವಕಾಶವನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿದೆ. ಏನೇ ಆದರೂ ಇವತ್ತು ಫಸ್ಟ್ ಲಿಸ್ಟ್ ರಿಲೀಸ್ ಆದಾಗ ಖಂಡಿತವಾಗಿ ಕೆಲವೊಂದು ಅಚ್ಚರಿ ಹೆಸರುಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಅಯ್ಯೋ ಇವ್ರಿಗೆ ಕೊಡಲಿಲ್ವಾ ಅಂತಲೂ ಅನಿಸಬಹುದು. ಕೆಲವೊಂದು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಕರ್ನಾಟಕದಿಂದ ಎಷ್ಟು ಕ್ಷೇತ್ರಗಳಿಗೆ ಈ ಸರ್ತಿ ಮೊದಲ ಪಟ್ಟಿಯಲ್ಲಿ ಸ್ಥಾನ ಕೊಡ್ತಾರೆ, ಅದು ಬಹಳ ಮುಖ್ಯ. ಯಾವುದು ವಿವಾದಗಳೇ ಇಲ್ಲದೆ
ಯಾವುದೋ ಗೊಂದಲಗಳಿಲ್ಲದ ಒಂದು 10-12 ಕ್ಷೇತ್ರಗಳನ್ನ ಕರ್ನಾಟಕದಿಂದ ಇನ್ಕ್ಲೂಡ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಬಟ್ ಪಟ್ಟಿ ಬಿಡುಗಡೆ ಆದಮೇಲೆ ಕನ್ಫರ್ಮ್ ಆಗುತ್ತೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಯಾವಾಗ ನಿರೀಕ್ಷೆ ಮಾಡ್ಬೋದು ಪಟ್ಟಿ ಬಿಡುಗಡೆಯನ್ನು, ಮತ್ತು ಯಾವ ಮಾನದಂಡಗಳಲ್ಲಿ ಈ ಸರ್ತಿ ಆ ಅಭ್ಯರ್ಥಿಗಳ ಆಯ್ಕೆ ಆಗಿರುತ್ತೆ, ಏನು ನಿರೀಕ್ಷೆ ಇಟ್ಕೋಬಹುದು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರತಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಪ್ರಯೋಗವನ್ನು ಮಾಡುತ್ತೆ. ಈ ಚುನಾವಣೆಯಲ್ಲೂ ಕೂಡ ಆ ಪ್ರಯೋಗದಿಂದ ಹೊರತಾಗಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ 3 ಹಂತದಲ್ಲಿ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಅಂದರೆ 3 ಪಟ್ಟಿ ಅಲ್ಲ, 3 ಹಂತದ ಮಾನದಂಡಗಳನ್ನು ಇಟ್ಟುಕೊಂಡು ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ನೀವು ಹೇಳಿದಂತೆ ಟಾಪ್ 10 ಯಾರಿರ್ತಾರೆ ಅವರ ಪಟ್ಟಿಯನ್ನು ಯಾವಾಗಲೂ ಕೂಡ ಬಿಜೆಪಿ ರಿಲೀಸ್ ಮಾಡುತ್ತೆ. ಆ ಪಟ್ಟಿಯಲ್ಲಿ ಟಾಪ್ 10 ಇರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ ಅವ್ರ ಹೆಸರು ಬಂದೇ ಬರುತ್ತೆ. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಮೊದಲು ಇರಬೇಕು, ಅದಿರುತ್ತೆ ಅನ್ನೋದನ್ನು ಕೂಡ ಬಿಜೆಪಿಯ ಎಲ್ಲ ವರಿಷ್ಠರಿಂದ ಕೂಡ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಹಾಗಾಗಿ ಪ್ರಧಾನಿಯವರ ಹೆಸರೇ ಮೊದಲ ಒಂದು ಪಟ್ಟಿಯಲ್ಲಿ ಮೊದಲ ಹೆಸರಾಗಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ವಾರಣಾಸಿಯಿಂದನೇ ಪ್ರಧಾನಿಯವರು ಈ ಬಾರಿ ಸ್ಪರ್ಧೆ ಮಾಡ್ತಾರೆ. ಒಂದು ಕ್ಷೇತ್ರ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ. ಇನ್ನುಳಿದಂತೆ ರಾಜನಾಥ್ ಸಿಂಗ್ ಆಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಯಾಕೆಂದರೆ ಅಮಿತ್ ಶಾ ಅವರು 2019 ಚುನಾವಣೆಯಲ್ಲಿ ಲೋಕಸಭೆಗೆ ಎಂಟ್ರಿ ಕೊಟ್ಟಂಥದ್ದು ಅದು LK ಅಡ್ವಾಣಿಯವರ ಕ್ಷೇತ್ರವನ್ನು, ಗಾಂಧಿನಗರ ಕ್ಷೇತ್ರವನ್ನು ಅಲ್ಲಿ ಹೋಗಿ ಸ್ಪರ್ಧೆ ಮಾಡೋದ್ರ ಮೂಲಕ ಈಗ ತಮ್ಮದಾಗಿಸ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಆ ಕ್ಷೇತ್ರದಿಂದ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಇನ್ನುಳಿದಂತೆ 2009 ಗಾಜಿಯಾಬಾದ್ನಿಂದ ಸ್ಪರ್ಧೆ ಮಾಡಿದಂಥ ರಾಜನಾಥ್ ಸಿಂಗ್ ರವರನ್ನ ಲಕ್ನೋ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿದ್ರು. 2014-19 ನಿರಂತರವಾಗಿ ಆ ಲಕ್ನೋ ಕ್ಷೇತ್ರದಿಂದಲೇ ಸ್ಪರ್ಧಿಸ್ತಾ ಬರ್ತಾ ಇದ್ದಾರೆ. ಈಗಲೂ ಕೂಡ ಅದೇ ಕ್ಷೇತ್ರವನ್ನು ಅವರಿಗೆ ಕೊಡಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥ ನಾಯಕರುಗಳ ಜೊತೆಗೆ ಎಲ್ಲೋ ಒಂದು ಕಡೆ ಹೊಸ ಎಂಟ್ರಿಯನ್ನು ಕೂಡ ತರೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಮಧ್ಯಪ್ರದೇಶದಲ್ಲಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದರೂ ಕೂಡ ಮುಖ್ಯಮಂತ್ರಿ ಪದವಿಯನ್ನು ತ್ಯಾಗ ಮಾಡಿದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆತರ್ಕೊಬರಬೇಕು ಅಂತ ಕೂಡ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಅಚ್ಚರಿ ಎಂಟ್ರಿಯನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಮೊದಲ ಪಟ್ಟಿಯಲ್ಲಿ ಒಂದು ರೀತಿಯಲ್ಲಿ ಪಿಕ್ ಮಾಡ್ಬೋದು ಅಂತಲೂ ಕೂಡ ಹೇಳಲಾಗ್ತದೆ. ಅದ್ರ ಜೊತೆಗೆ ಸುಮಾರು 70-80ರಷ್ಟು, ಯಾಕೆಂದರೆ ಕಳೆದ ಬಾರಿ 303 ಆ ಒಂದು ಬಿಜೆಪಿಯ ಸಂಸದರು ಗೆದ್ದಿದ್ರು. ಈ 303ರಲ್ಲಿ ಎಲ್ಲೋ ಒಂದು ಕಡೆ ಮಿನಿಮಮ್ 230 ಮಾತ್ರ ಹಳೆ ಮುಖಗಳು ಉಳ್ಕೊಳ್ತವೆ. ಹಾಗಾಗಿ ಆ ಒಂದು 70-75ರಷ್ಟು ಒಂದು ಏನು ಫೇಸ್ ಇತ್ತು ಅವನ್ನು ಬದಲಾಯಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದು ಕರ್ನಾಟಕ ಆಗಿರ್ಬೋದು, ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ ಕೆಲವರು ರಾಜ್ಯಸಭೆಗೆ ಯಾರು ಸ್ಪರ್ಧೆ ಮಾಡಿ ಆಯ್ಕೆಯಾಗಿದ್ದರು 3 ಬಾರಿ 2 ಬಾರಿ 4 ಬಾರಿ ಅವ್ರಿಗೆ ಈ ಬಾರಿ ಕೊಟ್ಟಿದ್ದಾರೆ. ಅಂದರೆ ರಾಜ್ಯಸಭೆ ಚುನಾವಣೆಗೆ ನೀವು ನಿಂತಿದ್ದು ಸಾಕು, ಹಾಗಾಗಿ ನೀವು ಲೋಕಸಭೆ ಚುನಾವಣೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ. ಆ ಕಾರಣಕ್ಕೋಸ್ಕರವಾಗಿ ಆ ರೀತಿಯ ರಾಜ್ಯಸಭೆಯಿಂದ ಟಿಕೆಟ್ ವಂಚಿತರಾಗಿರ್ತಕ್ಕಂಥವ್ರಿಗೂ ಕೂಡ ಈ ಬಾರಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ಇದೆ. ಇನ್ನುಳಿದಂತೆ ಸೆಲೆಬ್ರಿಟಿಗಳು, ಅಂದರೆ ಕ್ರಿಕೆಟಿಗರಾಗಿರ್ಬೋದು, ಫಿಲಿಂ ಸ್ಟಾರ್ಸ್ ಆಗಿರ್ಬೋದು, ಅವರ 2-3 ಹೆಸರುಗಳು ಕೂಡ ಹೊರಗಡೆ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಏನು ಒಂದು ರೀತಿಯಲ್ಲಿ ಪ್ರಯೋಗ ಮಾಡುತ್ತೆ ಬಿಜೆಪಿ, ಈಗಲೂ ಕೂಡ ಅದೇ ಪ್ರಯೋಗವನ್ನು ಮಾಡುತ್ತೆ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಮೊದಲ ಪಟ್ಟಿ ಬಿಡುಗಡೆಯಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ VVIPಸು ಜೊತೆಗೆ ಆ ಒಂದು ರಾಜ್ಯಸಭೆಯಿಂದ ಗೆದ್ದಂಥ ಒಂದು ವಂಚಿತರಾಗಿರ್ತಕ್ಕಂಥ ಕೆಲವರನ್ನ ಲೋಕಸಭೆ ಕಣಕ್ಕಿಳಿಸಬೇಕು ಅಂತ ಏನಿದ್ದಾರೆ ಅವರ ಹೆಸರುಗಳು, ಜೊತೆಗೆ ತ್ಯಾಗ ಮಾಡಿದಂಥ ಅವರು ಕೂಡ ಕೆಲವರನ್ನ ರಾಷ್ಟ್ರ ರಾಜಕಾರಣಕ್ಕೆ ತರಬೇಕು ಅಂತ ಏನು ಪ್ಲಾನ್ ಇದೆ ಅವರ ಹೆಸರುಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರವಿಂದ್.